ಜಾತಿ ಜನಗಣತಿ ವಿವಾದ ಮತ್ತೆ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಪಕ್ಷದಲ್ಲೇ ಅದಕ್ಕೆ ವಿರೋಧ ವ್ಯಕ್ತವಾಗಿದೆ. ಕಾಂಗ್ರೆಸ್ನ ವಿನಯ್ ಕುಲಕರ್ಣಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ವರದಿ ಸ್ವೀಕಾರ ಮಾಡೋದಕ್ಕೇನೆ ವಿರೋಧ ಇದೆ ಅಂತ ವಿನಯ್ ಕುಲಕರ್ಣಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ವಿನಯ್ ಕುಲಕರ್ಣಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇದು ಸರಿಯಲ್ಲ, ಎರಡು ಸಮುದಾಯಗಳಿಗೆ ಇದರಿಂದ ಅನ್ಯಾಯ ಆಗ್ತಿದೆ ಅಂತ ವಿನಯ್ ಕುಲಕರ್ಣಿ ಧ್ವನಿ ಎತ್ತಿದ್ದಾರೆ. ಇವತ್ತು ಜಾತಿ ಜನಗಣತಿ ವರದಿ ಸ್ವೀಕಾರಕ್ಕೆ ಕೊನೆಗೂ ಮುಹೂರ್ತ ಕೊಡು ಬಂದಿರತಕ್ಕಂಥದ್ದು. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನ ನಂತರ ಇವತ್ತು ಏನು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವತ್ತು ಕೂಡ ಚರ್ಚೆಯಾಗಿ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ ಅಂತೇಳಿ ಈಗಾಗಲೇ ಎಚ್ ಕೆ ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದು. ಬನ್ನಿ, ಈಗ ನಮ್ಮ ಜೊತೆಗೆ ಶಾಸಕರಂಥ ವಿನಯ್ ಕುಲಕರ್ಣಿ ಅವರು ಇದ್ದಾರೆ. ಅವ್ರು ಏನು ಮಾತಾಡ್ತಾರೆ ನೋಡೋಣ. ಸರ್ ನಮಸ್ತೆ. ಈಗ ಜಾತಿ ಜನಗಣತಿ ವರದಿ ಸ್ವೀಕಾರಕ್ಕೆ ಸಮಯ ನಿಗದಿಯಾಗಿರ್ತಕ್ಕಂಥದ್ದು. ಈಗ ನೀವು ಈ ಸಾಕಷ್ಟು ವಿರೋಧ ಮಾಡ್ಕೊಂಡೇ ಬರ್ತಾ ಇದ್ದೀರಿ, ಎರಡು ಪ್ರಬಲ ಸಮುದಾಯಗಳು. ಈಗ ನಿಮ್ಮ ನಡೆ ಏನಂತ? ನಡೆ ಏನಿಲ್ಲ, ಯಾಕಂದರೆ ಇದು ಅವೈಜ್ಞಾನಿಕವಾದಂಥ ರಿಪೋರ್ಟ್ ಇದು. ಯಾಕಂದರೆ ಇಲ್ಲಿ ಜಾತಿಯನ್ನು ನಮ್ಮ ಯಾರ ಬಾಯಿಂದ ಕೇಳಿದ್ರು ಕೂಡ ಅವ್ರು ಲಿಂಗಾಯತ ಇರ್ತಾರೆ. ಬಟ್ ಅವ್ರಿಗೆ ರಿಸರ್ವೇಷನ್ ಸಲುವಾಗಿ ಆ ಲಿಂಗಾಯತ ಅನ್ನುವಂಥ ಶಬ್ದ ತೆಗಿಸಿ ಇವತ್ತೇನೇನು ಮಾಡಲ್ಲ, ಒಕ್ಕಲಿಗ ಸಮಾಜ ಲಿಂಗಾಯತ ಸಮಾಜ ಎರಡೂರಲ್ಲಿ ಕೂಡ ಇದು ಭಾಳ ಎದ್ದು ಕಾಣುವಂಥ ವಿಚಾರ ಐತಿ. ಹೀಗಾಗಿ ಇದಕ್ಕಿನ್ನೂ ನಾವು ಒಂದ್ಸಲ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲ MLAs ಕೂಡಿ ಇದನ್ನು ಒತ್ತಾಯ ಮಾಡ್ತೀವಿ. ಸಂಜೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಏನು ಆಗ್ರಹ ಮಾಡ್ತೀರಿ ಅಂತ ಸಚಿವರಿಗೆ, ನಿಮ್ಮ ಮುಖ್ಯಮಂತ್ರಿಗಳಿಗೆ? ನಮ್ಮದು ಒಂದೇ ವಿನಂತಿ, ನಮ್ಗೆ ರಿಸರ್ವೇಷನ್ಗೆ ನಾವು ವಿರೋಧ ಇಲ್ಲ, ರಿಸರ್ವೇಷನ್ ಮಾಡಿರಿ. ಆದರೆ ನಮ್ಮ ಸಮುದಾಯಗಳಿಗೆ ಅವೈಜ್ಞಾನಿಕವಾದಂಥ ಸರ್ವೆ ಆಗೈತಿ. ಇದು ಈ ಸರ್ವೆ ಕ್ಲಿಯರ್ ಮಾಡಿರಿ ಅಂತ ಅಷ್ಟೇ ನಮ್ಮ ಅಂದರೆ ಯಾವ ರೀತಿ ಮರು ಸರ್ವೆಗೆ ಆಗ್ರಹ ಮಾಡ್ತೀರ ಅಥವಾ ಯಾವ ರೀತಿ ಅಂತ? ನೋಡಿರಿ, ಈಗ ನಾಗಲ್ಲಿ ಹೇಳಿದೆ, ಕಂಬಾರು, ಕುಂಬಾರು, ಬಡಿಗೆರು, ಹಡಪದವರು, ಆಮೇಲೆ ಗಾಣಿಗೆರು, ಆಮೇಲೆ ಸಾದ್ಲಿಂಗಾಯಿತು, ಮಡಿವಾಳರು, ಆಮೇಲೆ ಇವನ್ ಪಂಚಿಮ ಸಾಲಿ, ಆಮೇಲೆ ನಮ್ಮಲ್ಲಿ ನೀರಿಗೆ ಒಂದೊಂದು ನೂರು ಸಮುದಾಯಗಳದಾವ. ಹಿಂಗೆ ಅವ್ರವ್ರ ಕಾಯಕದ ಮೇಲೆ ರೂಪಿಸ್ಕೊಂಡು ಸಮಾಜಗಳಲ್ಲಿ ಅವ್ರವ್ರ ಕಾಯಕದ ಮೇಲೆ ಇದು ಆದಂಥ ವೃತ್ತಿ ಅದು. ವೃತ್ತಿ ಮೇಲೆ ಅವ್ರಿಗೆ ಆ ಜಾತಿ ಬಂದವು. ಬಟ್ ಅವ್ರನ್ನೆಲ್ಲ ಇವತ್ತು ಲಿಂಗಾಯತನ್ನು ಶಬ್ದನ ತೆಗೆದು ಇವತ್ತು ಮಾಡುವಂಥದ್ದಿಲ್ಲ. ಅದಕ್ಕೆ ನಮ್ಮೆಲ್ಲರೂ ವಿರೋಧ ಇದೆ. ಇವತ್ತು ಲಿಂಗಾಯತನ್ನು ಶಬ್ದ ತೆಗೆದು ಅವ್ರೆಲ್ಲ ಲಿಂಗಾಯತ್ಸ್ ಅವ್ರನ್ನ ಲಿಂಗಾಯತದಿಂದ ಹೊರಗಿಟ್ಟು ಇವತ್ತು ಸಮುದಾಯವನ್ನು ಕಟ್ಟುವಂಥ ಕೆಲಸ ಇಲ್ಲ. ಇದು ತಪ್ಪು ಅನ್ನೋದು ಸ್ವೀಕಾರ ಮಾಡ್ತಾರೆ. ಅದಕ್ಕೆ ನಿಮ್ಮ ವಿರೋಧ ಇದೆಯಾ, ಪರ ಇದೆಯಾ? ಇವತ್ತು ಸ್ವೀಕಾರ ಮಾಡ್ತಾರೆ. ಇದನ್ನು ಮಾಡಿದ್ರೆ ನಾವಂತೂ ಇದ್ರ ಪರ ಇಲ್ಲ. ಅಕಸ್ಮಾತ್ ಅದು ಮಾಡಿದ್ರೆ ಅದ್ರ ಪರ ಇಲ್ಲ. ನಾವು ಸಂಜೆನೇ ಏನು ಸರ್ವೆ ಐತಲ್ಲ, ಇನ್ನೊಂದು ಸಲ ರೀಸರ್ವೆ ಮಾಡಲಿ. ನಾವು ಕಂಪ್ಲೀಟಾಗಿ ಅದಕ್ಕೆ ಸಪೋರ್ಟ್ ಐತಿ. ಇದೇನು ರಿಸರ್ವೇಷನ್ ಮಾಡಕತ್ತಾರ, ಜಾತಿ ಗಣಿತ ಪರ ಅದೇನು ನಾವು. ಆದ್ರೆ ಈ ವ್ಯವಸ್ಥೆಯಲ್ಲಿ ಮಾಡುವಂಥದ್ದಕ್ಕೆ ನಾವು ವಿರೋಧ. ಈಗಷ್ಟೇ ಎಚ್ ಕೆ ಪಾಟೀಲ್ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಇವತ್ತು ಸಂಜೆನೇ ಕ್ಯಾಬಿನೆಟ್ ಮೀಟಿಂಗಲ್ಲಿ ವರದಿ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ. ನೋಡೋಣ ಮುಂದಿನ ನಡೆ ಏನಂತ ಒಂದು ವೇಳೆ ಇದಿಷ್ಟು ಕೂಡ ಶಾಸಕರಂತ ವಿನಯ್ ಕುಲಕರ್ಣಿ ಅವರ ಮಾತು. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ವರದಿ ಸ್ವೀಕಾರಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ಲ, ಇದಕ್ಕೆ ನಮ್ಮ ಸಂಪೂರ್ಣವಾದಂಥ ವಿರೋಧ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಸಂಜೆ ನಂತರ ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಯಾವ ರೀತಿಯ ಬೆಳವಣಿಗೆಗಳಾಗುತ್ತೆ, ರಾಜಕೀಯವಾಗಿ ಯಾವೆಲ್ಲ ತಿರುವುಗಳು ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಎಚ್ ಕೆ ಪಾಟೀಲ್, ಕಾಂಗ್ರೆಸ್ನ ಹಿರಿಯ ನಾಯಕ ಎಚ್ ಕೆ ಪಾಟೀಲ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇದೇ ಜಾತಿ ಗಣತಿ ವಿಚಾರದಲ್ಲಿ ಅದು ವರದಿ ಮಂಡನೆಯಾದ ನಂತರ ಅದನ್ನ ಪಬ್ಲಿಕ್ ಮಾಡುವಂಥದ್ದು ಅಥವಾ ಸಾರ್ವಜನಿಕರ ಎದುರು ಇಡುವಂಥದ್ದು ವಿಳಂಬ ಆಗಬಹುದು ಅನ್ನುವಂಥ ಸೂಚನೆಯನ್ನ ಎಚ್ ಕೆ ಪಾಟೀಲ್ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡ್ತಾ ಎಚ್ ಕೆ ಪಾಟೀಲ್ ಜಾತಿ ಗಣತಿಯ ವರದಿಯ ಕುರಿತಾಗಿ ಮಾತನಾಡಿದ್ದಾರೆ. ಅದರ ಮಂಡನೆ ಆಗುತ್ತೆ, ಆದ ನಂತರ ಅದನ್ನ ಅಧ್ಯಯನ ನಡೆಸಬೇಕಾಗತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗಾಗಿ ಅಂತೂ ಜನರೆದುರು ಅದು ಬರುವಂಥದ್ದು ವಿಳಂಬ ಆಗಬಹುದು ಅನ್ನೋದರ ಸೂಚನೆ ಎಚ್ ಕೆ ಪಾಟೀಲ್ ಅವರ ಮಾತಿನಲ್ಲಿದೆ. ಜಾತಿ ಜನಗಣತಿ ವರದಿ ಇಂದು ಏನು ಸರ್ಕಾರಕ್ಕೆ ಸಲ್ಲಿಕೆ ಆಗ್ತಾ ಇರುತ್ತದೆ, ಈ ಬಗ್ಗೆ ಮಾತಾಡೋಕ್ಕೆ ಸಚಿವರಾದಂಥ ಎಚ್ ಕೆ ಪಾಟೀಲ್ ನಮ್ಮ ಜೊತೆ ಇದ್ದಾರೆ. ಮುಂದೆ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಸರ್? ಜಾತಿ ಜನಗಣತಿ ವರದಿ ಸ್ವೀಕಾರ ಆದ ನಂತರ ಮುಂದೆ ಬಹಿರಂಗ ಪಡಿಸುವಂಥದ್ದು, ಸದನದಲ್ಲಿ ಟೇಬಲ್ ಮಾಡಿ ಯಾವ ರೀತಿ ಪ್ರೊಸೀಜರ್? ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಸಲ್ಲಿಕೆ ಆಗ್ತದೆ. ಕ್ಯಾಬಿನೆಟ್ಟಲ್ಲಿ ನಾವು ಅದನ್ನು ಚರ್ಚೆ ಮಾಡ್ತೀವಿ. ಅದು ಅಧ್ಯಯನ ಎಷ್ಟು ಸಮಯ ಬೇಕಾಗುತ್ತೆ ಏನೋ ನೋಡ್ತೀವಿ. ಅಧ್ಯಯನಕ್ಕೆ ಹೆಚ್ಚಿನ ಸಮಯ ಬೇಕಾಗಿತ್ತು ಅಂದರೆ ನಾವು ಅದನ್ನು ಅಲ್ಲಿ ನಿರ್ಣಯ ಮಾಡ್ತೀವಿ. ಅಥವಾ ಏನಾದರೂ ವಿಶೇಷವಾಗಿರ್ತಕ್ಕಂಥ ಲೀಗಲ್ ಅಡ್ವೈಸ್ ಬೇಕಾಗಿದ್ದರೆ ಅದನ್ನು ಸಹಿತ ಅಲ್ಲಿ ನೋಡ್ತೀವಿ. I will advise my chief minister whether legal advice is necessary or otherwise. ಟೆಕ್ನಿಕಲ್ ಆಗಿ ನೋಡೋದಾದರೆ ಅದು ಲೀಗಲ್ ಪ್ರೊಸೆಸ್ ತೊಗೋಬೇಕು ಅಥವಾ ಅಧ್ಯಯನ ಮಾಡಬೇಕು ಅಂದರೆ ಅದು ಸಮಯ ತೆಗೆದುಕೊಳ್ಳುತ್ತಾ ಬಿಡುಗಡೆ ಆಗೋದಕ್ಕೆ ಅಂತ. ಅದು ಸಾಮಾನ್ಯ ನಮಗೂ ಕೂತಲ್ಲಿ ಇರೋಂಥದ್ದು, ಜನಸಾಮಾನ್ಯ ಕೂತಲ್ಲಿ ಇರೋಂಥದ್ದು ಡಿಪೆಂಡ್ಸ್ ಆನ್ ಹೌ ದ ರಿಪೋರ್ಟ್ ಈಸ್. ಆ ರಿಪೋರ್ಟ್ನಲ್ಲಿ ಎಲ್ಲ ಕ್ಲಾರಿಟಿ ಇದ್ದರೆ ವಿ ಮೇ ನಾಟ್. ಇಫ್ ವಿ ನೀಡ್ ಮೋರ್ ಕ್ಲಾರಿಫಿಕೇಷನ್ಸ್ ವಿ ಮೇ ಟೇಕ್ ಟೈಮ್. ಟೈಮ್ ಅಂದರೆ ಎಷ್ಟು ದಿನ ತೊಗೊಳ್ಕೊಳ್ಬೋದು ಸರ್ ಒಂದು ವೇಳೆ ಕ್ಲಾರಿಫಿಕೇಷನ್? ಅದು ಹೇಳೋದಕ್ಕಾಗೋದಿಲ್ಲ, ಏನು ತಿಂಗಳು ತೊಗೋಬೋದು. ಓಕೆ ಸರ್. ಸರ್, ಈಗ ವರದಿ ಸ್ವೀಕಾರದ ಬಳಿಕ ಸದನದಲ್ಲಿ ಮಂಡನೆ ಮಾಡಬೇಕಾ ಅಥವಾ ಸದನ ಮಂಡನೆ ಮಾಡಬೇಕಾ ಅಥವಾ ಬಹಿರಂಗ ಪಡಿಸ್ಬೋದಾ ಸರ್ಕಾರ ಅನ್ನೋಂಥದ್ದು?
ಸರ್ಕಾರನೂ ಬಹಿರಂಗಪಡಿಸ್ಬೋದು, ಅಥವಾ ಸದನದಲ್ಲಿ ಮಂಡನೆ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ರೂ ಮಾಡ್ಬೋದು. ಅಂದರೆ ಅಧ್ಯಯನ ಮಾಡಬೇಕು ಅಂದರೆ ಯಾವ ವಿಚಾರ ಸಂಬಂಧಪಟ್ಟದ್ದು ಅಧ್ಯಯನ ಒಂದು ಬರುತ್ತೆ ಸರ್ ಅದು? ಡಿಪೆಂಡ್ಸ್, ಅದು ವರದಿ ಬಂದಮೇಲೆ ನಾವು ಹೇಳೋದು ಸರ್. ಇದು ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರ ಹೇಳಿಕೆ. ಅವರು ಹೇಳ್ತಾ ಇರುವಂಥದ್ದು ಆ ವರದಿ ಬಂದ ಬಳಿಕ, ಅಂದರೆ ವರದಿ ಸ್ವೀಕಾರದ ಬಳಿಕ ಅದರಲ್ಲಿ ಅಂಶಗಳನ್ನು ನೋಡಿಕೊಂಡು ಎಲ್ಲವೂ ಸರಿ ಇದ್ದರೆ ಕೂಡಲೇ ಬಿಡುಗಡೆ ಮಾಡ್ಬೋದು, ಇಲ್ಲಾಂದರೆ ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳುವಂಥದ್ದು. ಅಂದರೆ ವರದಿ ಬಿಡುಗಡೆಗೆ ಇನ್ನೂ ಕೂಡ ಸಮಯ ತೆಗೆದುಕೊಳ್ಳುತ್ತಾ, ಲೋಕಸಭಾ ಚುನಾವಣೆ ಬಳಿಕ ಸಮಯ ಆಗುತ್ತಾ ಅನ್ನೋದು ಈಗ ಪ್ರಶ್ನೆ ಇದ್ದಿರುವಂಥ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ್ ಜನರಲ್ ರಿಪಬ್ಲಿಕ್ ಟಿವಿ, ಬೆಂಗಳೂರು.